ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓನ್ಲಿ ಫಾರ್ ಲವ್ 5ನೇ ಎಪಿಸೋಡ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಹೋಟೆಲಿಂದ ಹೊರ್ಗಡೆ ನಿಂತಿರ್ತಾಳೆ. ಅವಳನ್ನ ಪಿಕ್ ಮಾಡೋದಿಕ್ಕೆ ಅಲ್ಲಿಗೆ ಗುಹಾನ್ ಬರ್ತಾನೆ. ಗುಹಾನ್ ಬಾಯ್ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಬಾಯ್ ಗುಹಾನ್ನ ನೋಡ್ತಾ ಇರ್ತಾಳೆ. ಅವಳು ಹೇಳ್ತಾಳೆ, ನೀನು ವರ್ಕ್ ಮಾಡ್ಬೇಕಾದ್ರೆ ಬೇರೆ ರೀತಿನೇ ಕಾಣಿಸ್ತೀಯ. ಆಗ ಗುಹಾನ್ ಹೇಳ್ತಾನೆ, ನೀನು ಕೂಡ ನೋಡೋದಕ್ಕೆ ತುಂಬಾ ಸುಂದರವಾಗಿದ್ಯಾ. ಆಗ ಬಾಯ್ ಅವನ್ ಮಾತು ಕೇಳಿ ನಗ್ತಾ, ನೀನ್ ತುಂಬಾ ಚೆನ್ನಾಗಿ ಮಾತಾಡ್ತೀಯ ಅಂತ ಹೇಳ್ತಾಳೆ. ಆಗ ಗುಹಾನ್ ಹೇಳ್ತಾನೆ, ಇದು ನನ್ನ ಟ್ರೂ ಫೀಲಿಂಗ್, ನಾವಿಬ್ರು ಜೊತೆಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳ್ತಾನೆ. ಬಾಯ್ ಕೂಡ ಅದಕ್ಕೆ ಒಪ್ಕೊಂಡು ಇಬ್ರು ಕೂಡ ಡ್ರಿಂಕ್ ಮಾಡ್ತಾ ಕೂತಿರ್ತಾರೆ. ಆಗ ಬಾಯ್ಗೆ ಫ್ಲಾಶ್ ಬ್ಯಾಕ್ ನೆನಪಾಗುತ್ತೆ. ಗುಹಾನ್ ಬಾಯ್ ಮೊದಲನೇ ಸಾರಿ ಇದೇ ಜಾಗದಲ್ಲಿ ಮೀಟ್ ಆಗಿರ್ತಾರೆ. ಬಾಯ್ ಕೂತಿರ್ಬೇಕಾದ್ರೆ ಅಲ್ಲಿಗೆ ಒಬ್ಬ ಹುಡುಗ ಬಂದು ಹೇಳ್ತಾನೆ, ನಾನು ಡ್ರಿಂಕ್ ಬಾಟಲ್ ನ ಖರೀದಿ ಮಾಡ್ಬೇಕು. ಆಗ ಬಾಯ್ ಹೇಳ್ತಾಳೆ, ನಾನು ನಾರ್ಮಲ್ ಡ್ರಿಂಕ್ ನ ಕುಡಿಯೋದಿಲ್ಲ. ಆಗ ಆ ಹುಡುಗ, ನಾನು ನಾರ್ಮಲ್ ವೈನ್ ನ ತಗೊಂಡಿಲ್ಲ ಅಂತ ಹೇಳಿ ಗ್ಲಾಸ್ ಒಳಗಡೆ ಡ್ರಿಂಕ್ಸ್ ಹಾಕ್ತಿರ್ಬೇಕಾದ್ರೆ ಅದೇ ಜಾಗಕ್ಕೆ ಗುಹಾನ್ ಕೂಡ ಬಂದು ಅದೇ ಡ್ರಿಂಕ್ ನ ಆರ್ಡರ್ ಮಾಡ್ತಾನೆ. ಆಗ ವೇಟರ್ ಹೇಳ್ತಾರೆ, ಇದ್ರ ಬೆಲೆ 580. ಇದನ್ನ ಕೇಳಿಸ್ಕೊಂಡು ಆ ಹುಡುಗ ಅಲ್ಲಿಂದ ಹೊರಟೋಗ್ತಾನೆ. ಈ ರೀತಿ ಮೊದಲನೇ ಸಾರಿ ಅವರು ಭೇಟಿಯಾಗಿರ್ತಾರೆ. ಮತ್ತೊಂದ್ ಕಡೆ ಶೂಯಿನ ನೋಡ್ತೀವಿ, ಆಫೀಸಲ್ಲಿ ಇರ್ತಾಳೆ. ಅಲ್ಲಿಗೆ ಅವಳ ಫ್ರೆಂಡ್ ಬಂದು ಹೇಳ್ತಾಳೆ, ಯೋ ಆ್ಯನಿವಲ್ ಡೇಟು ಫಿಕ್ಸ್ ಆಗಿದೆ, ನಿನ್ಗೂ ಕೂಡ ಇನ್ವಿಟೇಟ್ ಕಾರ್ಡ್ ಬಂದಿರಬೇಕು. ಆಗ ಶೋಯಿ ಅವ್ರ ಫೋನನ್ನ ಚೆಕ್ ಮಾಡ್ತಾಳೆ, ಆದ್ರೆ ಅವಳಿಗೆ ಯಾವುದೇ ಮೆಸೇಜ್ ಕೂಡ ಬಂದಿರಲ್ಲ. ಆಗ ಅವಳ ಫ್ರೆಂಡ್ ಹೇಳ್ತಾಳೆ, ಇಷ್ಟು ಬೇಗ ಯಾರನ್ನು ಕೂಡ ಇನ್ವೈಟ್ ಮಾಡಿರಲ್ಲ ಅನ್ಸುತ್ತೆ, ನೀನೇನು ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾಳೆ. ಆಗ ಶೋಯಿ ಮನ್ಸಲ್ಲೇ, ಶಿಯಾನ್ ನನ್ನ ಮೇಲೆ ಇನ್ನೂ ಕೂಡ ಬೇಜಾರು ಮಾಡ್ಕೊಂಡಿರ್ಬೇಕು ಅಂತ ಯೋಚನೆ ಮಾಡಿ ಶಿಯಾನ್ಗೆ ಮೆಸೇಜ್ ಮಾಡ್ತಾಳೆ, ನಮ್ ಭೇಟಿ ಮತ್ತೆ ಆಗುತ್ತೆ. ಶಿಯಾನ್ ಅವಳು ಕಳಿಸಿರೋ ಮೆಸೇಜ್ ನೋಡಿ ಅವನ ಅಸಿಸ್ಟೆಂಟ್ಗೆ ಕೇಳ್ತಾನೆ, ಮೀಡಿಯಾದವರ ಪ್ರಿಪ್ರೇಷನ್ ಹೇಗ್ ನಡೀತಾ ಇದೆ. ಆಗ ಅಸಿಸ್ಟೆಂಟ್ ಹೇಳ್ತಾನೆ, ನಾನು ಎಲ್ಲಾರ್ಗು ಕೂಡ ಹೇಳಿದ್ದೀನಿ, ಜೊತೆಗೆ ಫೈನಾನ್ಷಿಯಲ್ ಮೀಡಿಯಾದವ್ರಿಗೂ ಕೂಡ ಹೇಳಿದ್ದೀನಿ. ಆ ಮಾತನ್ನ ಕೇಳಿ ಶಿಯಾನ್ಗೆ ಕೋಪ ಬರುತ್ತೆ. ಆಗ ಅಸಿಸ್ಟೆಂಟ್ ಚಾನ್ ಹೇಳ್ತಾನೆ, ನನ್ಗೆ ಅರ್ಥ ಆಯ್ತು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಮತ್ತೊಂದ್ ಕಡೆ ಶೂಯಿ ಅವಳ ಕೋ ವರ್ಕರು ಇನ್ವಿಟೇಟ್ ಕಾರ್ಡನ್ನ ತಗೊಂಡ್ ಬರ್ತಿರೋದನ್ನ ನೋಡಿ ಅವಳಿಗೆ ತುಂಬಾನೇ ಖುಷಿ ಆಗುತ್ತೆ. ಅವಳು ಅನ್ಕೋತಾಳೆ, ಶಿಯಾನ್ ನನ್ಗಾಗಿ ಇನ್ವಿಟೇಟ್ ಕಾರ್ಡನ್ನ ಕಳಿಸಿದ್ದಾರೆ ಅಂತ. ಆದ್ರೆ ಆ ಕಾರ್ಡು ಹೀಗಾಗಿ ಬಂದಿರುತ್ತೆ. ಅದನ್ನ ನೋಡಿ ಅವಳಿಗೆ ತುಂಬಾನೇ ಖುಷಿ. ಆದ್ರೆ ಶೂಯಿಗೆ ಮಾತ್ರ ತುಂಬಾ ಬೇಜಾರಾಗಿರುತ್ತೆ. ಮಿಸ್ ಈ ಶೂಯಿನ ಕ್ಯಾಬಿನ್ಗೆ ಬರೋದಿಕ್ಕೆ ಹೇಳ್ತಾರೆ. ಅವಳು ಅಪ್ಸೆಟ್ ಆಗಿರೋದನ್ನ ನೋಡಿ ಶೂಯಿಗೆ ಹೇಳ್ತಾರೆ, ನೀನೇನು ಬೇಜಾರು ಮಾಡ್ಕೋಬೇಡ, ಇನ್ನು ಸಮಯ ಇದೆ. ಆಗ ಶೂಯಿ ಹೇಳ್ತಾಳೆ, ನಾನು ಹೇಗಾದ್ರೂ ಮಾಡಿ ಈ ಕಾನ್ಫಿಡೆನ್ಷಿಯಲ್ಗೆ ಹೋಗ್ಲೇಬೇಕು, ನಾನು ಇಂಟರ್ವ್ಯೂನ ಮಾಡಬೇಕು ಅಂತ ಹೇಳ್ತಾಳೆ. ಆಗ ಮಿಸ್ ಈ ಹೇಳ್ತಾರೆ, ನೀನು ಹೋಗ್ಬೇಕಾದ್ರೆ ನಿನ್ನ ಜೊತೆ ಜಿಯುನು ಕೂಡ ಕರ್ಕೊಂಡೋಗು. ಆಗ ಶೂಯಿ ಹೇಳ್ತಾರೆ, ನನಗೆ ಹೋಗೋದಕ್ಕೆ ಇನ್ವಿಟೇಟ್ ಕಾರ್ಡು ಬಂದಿಲ್ಲ, ಮತ್ತೆ ಅವಳನ್ನ ನಾನೇ ಕರ್ಕೊಂಡೋಗ್ಲಿ. ಆಗ ಮಿಸ್ ಈ ಹೇಳ್ತಾರೆ, ನಿನ್ನ ಕೈಲಿ ಆಗ್ದಲೇ ಇರೋದು ಏನೂ ಇಲ್ಲ, ನೀನು ಎಲ್ಲಾನು ನಿಭಾಯಿಸ್ತೀಯ ಅಂತ ಹೇಳ್ತಾರೆ. ಶೂಯಿ ಕ್ಯಾಬಿನಿಂದ ಹೊರಗಡೆ ಬರ್ತಾಳೆ. ಜಿಯು ಹತ್ರ ಬಂದು ಹೇಳ್ತಾಳೆ, ಕಾನ್ಫಿಡೆನ್ಷಿಯಲ್ ನಡೀತಿರೋ ಎಲ್ಲ ಡೀಟೇಲ್ಸ್ನು ಕೂಡ ಕಲೆಕ್ಟ್ ಮಾಡು ಅಂತ ಹೇಳ್ತಾಳೆ. ಆಗ ಜಿಯು ಹೇಳ್ತಾಳೆ, ಆದ್ರೆ ನಿಮಗೆ ಇನ್ವಿಟೇಟ್ ಕಾರ್ಡು ಸಿಕ್ಕಿಲ್ಲ ಅಲ್ವಾ. ಆಗ ಶಿಯಾನ್ ಹೇಳ್ತಾಳೆ, ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ, ಅದನ್ನ ನಾನು ನೋಡ್ಕೋತೀನಿ ಅಂತ ಹೇಳಿ ಯುಗೆ ಮೆಸೇಜ್ ಮಾಡ್ತಾಳೆ. ಮತ್ತೊಂದ್ ಕಡೆ ಶಿಯಾನ್ ಜೊತೆ ಬಾಕ್ಸಿಂಗ್ ಮಾಡ್ತಿರ್ತಾನೆ. ಗುಹಾನ್ ಫೋನನ್ನ ನೋಡಿ, ನಿನ್ಗೆ ಯಾವುದೋ ಮೆಸೇಜ್ ಬಂದಿದೆ. ಬಂದು ಫೋನ್ ನೋಡ್ತಾನೆ. ಶೂಯಿ, ನಿನ್ನ ಹತ್ರ ಇನ್ನೊಂದು ಇನ್ವಿಟೇಟ್ ಕಾರ್ಡ್ ಇದೆಯಾ ಅಂತ ಹೇಳಿ ಮೆಸೇಜ್ ಮಾಡಿರ್ತಾಳೆ. ಶಿಯಾನ್ ನ ಕೇಳ್ತಾನೆ, ಯಾರು ಮೆಸೇಜ್ ಮಾಡಿರೋದು ಶೂಯಿನ. ಆಗ ಹೇಳ್ತಾನೆ, ಹೌದು. ಆಗ ಗುಹಾನ್ ಹೇಳ್ತಾನೆ, ನೀನು ಶೂಯಿನ ಇಷ್ಟಪಡ್ತಿದ್ಯಾ. ಆಗ ಹೇಳ್ತಾನೆ, ಹಾಗೆಲ್ಲ ಏನೂ ಇಲ್ಲ, ನಾವಿಬ್ರು ಬರೀ ಫ್ರೆಂಡ್ಸ್ ಅಷ್ಟೇ ಅಂತ ಹೇಳಿ ಶಿಯಾನ್ ಹತ್ರ ಇನ್ವಿಟೇಟ್ ಕಾರ್ಡನ್ನ ಕೇಳ್ತಾನೆ. ಆಗ ಶಿಯಾನ್ ಹೇಳ್ತಾನೆ, ನಿನಗೆ ಇನ್ವಿಟೇಟ್ ಕಾರ್ಡ್ ಬೇಕಾದ್ರೆ ನನ್ನ ಜೊತೆ ಬಾಕ್ಸಿಂಗ್ ಆಡಿ ಗೆಲ್ಲಬೇಕು, ಆಗ ನಿನಗೆ ಇನ್ವಿಟೇಟ್ ಕಾರ್ಡ್ ಸಿಗುತ್ತೆ ಅಂತ ಹೇಳ್ತಾನೆ. ಆಗ ಅವನ್ ಚಾಲೆಂಜ್ನ ಎಕ್ಸೆಪ್ಟ್ ಮಾಡಿ ಮತ್ತೆ ಅವರು ಬಾಕ್ಸಿಂಗ್ ಆಡೋದಿಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಸಮಯ ಆದ್ಮೇಲೆ ಶೂಯಿಗೆ ಮೆಸೇಜ್ ಬರುತ್ತೆ, ಶಿಯಾನ್ ಹಾಕಿದ್ದ ಚಾಲೆಂಜ್ ಅಲ್ಲಿ ನಾನು ಸೋತಿದ್ದೀನಿ, ಇನ್ವಿಟೇಟ್ ಕಾರ್ಡ್ ಸಿಗ್ಲಿಲ್ಲ ಅಂತ ಹೇಳಿ ಮೆಸೇಜ್ ಮಾಡಿರ್ತಾನೆ. ಆಗ ಶೂಯಿ ಅವ್ರ ಫ್ರೆಂಡ್ ಬಾಯ್ಗೆ ಮೆಸೇಜ್ ಮಾಡಿ ಎಲ್ಲಾ ವಿಷಯನೂ ಹೇಳ್ತಾಳೆ. ಆಗ ಬಾಯ್ ಹೇಳ್ತಾಳೆ, ನೀನೇನು ಬೇಜಾರು ಮಾಡ್ಕೋಬೇಡ, ನನ್ನ ಫ್ರೆಂಡ್ ಹತ್ರ ಇನ್ವಿಟೇಟ್ ಕಾರ್ಡ್ ಇದೆಯಾ ಅಂತ ಕೇಳ್ತೀನಿ ಅಂತ ಹೇಳ್ತಾಳೆ. ಅವಳ ಫ್ರೆಂಡ್ಗೆ ಕೇಳ್ತಾಳೆ, ಆದ್ರೆ ಅವಳಿಗೂ ಕೂಡ ಇನ್ವಿಟೇಟ್ ಕಾರ್ಡ್ ಸಿಕ್ಕಿರಲ್ಲ.
ಮತ್ತೆ ಶೂಯಿಗೆ ಕಾಲ್ ಮಾಡ್ತಾಳೆ. ನನ್ಗನ್ಸುತ್ತೆ ಶಿಯಾನ್ ನಿನ್ನ ಲೈಕ್ ಮಾಡ್ತಿದ್ದಾನೆ ಅಂತ, ಅದಕ್ಕೆ ಈ ವಿಷಯನ ದೊಡ್ಡದ್ ಮಾಡ್ತಿದ್ದಾನೆ. ಆಗ ಶೂಯಿ ಹೇಳ್ತಾಳೆ, ಕಾರ್ಡ್ ಸಿಗ್ಲಿಲ್ಲ ಅಂದ್ರೆ ಏನು ಏಕಾದ್ರೂ ಮಾಡಿ ನಾನ್ ಅಲ್ಲಿಗೆ ಹೋಗ್ತೀನಿ. ಮತ್ತೊಂದ್ ಕಡೆ ಶಿಯಾನ್ ನೋಡ್ತೀವಿ. ಶೂಯಿ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿರ್ತಾನೆ. ಆಫೀಸ್ಗೆ ಕಾಲ್ ಮಾಡಿ ಕೇಳ್ತಾನೆ, ಎಲ್ಲಾ ಮೀಡಿಯಾದವ್ರಿಗೂ ಇನ್ವಿಟೆಡ್ ಕಾರ್ಡ್ ಕಳ್ಸಿದೀರಾ? ಆಗ ಆಫೀಸಲ್ಲಿ ಹೇಳ್ತಾರೆ ಹೌದು. ಆಗ ಶಿಯಾನ್ ಹೇಳ್ತಾನೆ, ಫೈನಾನ್ಷಿಯಲ್ ಮೀಡಿಯಾದವ್ರಿಗೂ ಕಾರ್ಡ್ ಕಳ್ಸಿದೀರಾ? ಆಗ ಆಫೀಸಲ್ಲಿ ಹೇಳ್ತಾರೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಅವರು ಕಾರ್ಡನ್ನ ರಿಸೀವ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಕಾನ್ಫಿಡೆನ್ಷಿಯಲ್ ಡೇನ ನೋಡ್ತೀವಿ. ಯೂನಿ ಕೂಡ ಅಲ್ಲಿಗೆ ಬಂದಿರ್ತಾಳೆ. ಅಲ್ಲಿಗೆ ಒಬ್ಬ ಸ್ಟಾಫ್ ಬಂದು ಹೇಳ್ತಾರೆ, ನಿಮ್ಗೆ ಫ್ರಂಟ್ ಸೀಟನ್ನ ಅರೇಂಜ್ ಮಾಡಿದ್ದಾರೆ, ನೀವು ಇಲ್ಲೇ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಯೂನಿಗೆ ಅವಳ ಮಾತು ಕೇಳಿ ತುಂಬಾನೇ ಖುಷಿ ಆಗುತ್ತೆ. ಈಗ ಶಿಯಾನ್ ನೋಡ್ತೀವಿ. ಕಾನ್ಫಿಡೆನ್ಷಿಯಲ್ ನಡೀತಿರೋ ಜಾಗಕ್ಕೆ ಬರ್ತಾನೆ. ಫ್ರಂಟ್ ಸೀಟ್ ಅಲ್ಲಿ ಯೂನಿ ಕೂತಿರೋದನ್ನ ನೋಡಿ ಅವನಿಗೆ ತುಂಬಾನೇ ಕೋಪ ಬರುತ್ತೆ. ಮ್ಯಾನೇಜರ್ಗೆ ಬೈದು ಅಲ್ಲಿಂದ ಹೊರಟೋಗ್ತಾನೆ. ಆಗ ಮ್ಯಾನೇಜರ್ ಯೂನಿ ಹತ್ರ ಬಂದು ಹೇಳ್ತಾರೆ, ನಮ್ಮ ಸ್ಟಾಫ್ ಇಂದ ಮಿಸ್ಟೇಕ್ ಆಗಿದೆ, ನೀವು ಹಿಂದಿನ ಸೀಟಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಶಿಯಾನ್ ಶೂಯಿಗೆ ಮೆಸೇಜ್ ಮಾಡಬೇಕು ಅಂತ ಅನ್ಕೋತಾರೆ, ಆದ್ರೆ ಮೆಸೇಜ್ ಮಾಡೋದಿಲ್ಲ. ನೆಕ್ಸ್ಟ್ ಬಾಯಿನ ನೋಡ್ತೀವಿ. ಶೂಯಿ ಜಿಯುನ ಕಾನ್ಫಿಡೆನ್ಸಲ್ಗೆ ಕರ್ಕೊಂಡೋಗ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಆದ್ರೆ ಅಲ್ಲಿದ್ದ ಸ್ಟಾಫ್ ಅವ್ರನ್ನ ನಿಲ್ಸಿ ಇನ್ವಿಟೇಟ್ ಕಾರ್ಡ್ ಅನ್ನ ಕೇಳ್ತಾರೆ. ಆಗ ಶೂಯಿ ಜಿಯುಗೆ ಹೇಳ್ತಾಳೆ, ಬಾಯಿ ಜೊತೆ ಒಳಗಡೆ ಹೋಗೋದಿಕ್ಕೆ, ಆದ್ರೆ ಜಿಯು ನಾನು ಹೋಗೋದಿಲ್ಲ ಅಂತ ಹೇಳಿ ಒಪ್ಕೊಳ್ಳೋದಿಲ್ಲ. ಆಗ ಶೂಯಿ ಹೇಳ್ತಾಳೆ, ನಾನು ಒಳಗಡೆ ಹೋಗೋದಿಕ್ಕೆ ದಾರಿನ ಹುಡುಕೊಂಡೆ. ಆಗ ಜಿಯು ಹೇಳ್ತಾಳೆ, ನಾನ್ ನಿಮ್ ಜೊತೆಲೆ ವೇಟ್ ಮಾಡ್ತೀನಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಶಿಯಾನ್ ಬರೋದನ್ನ ನೋಡಿ ಒಳಗಡೆ ಹೊರಟೋಗ್ತಾಳೆ. ಆಗ ಶೂಯಿ ಶಿಯಾನ್ ಹತ್ರ ಬಂದು ನಿಂತ್ಕೋತಾಳೆ. ಶಿಯಾನ್ನ ಕೇಳ್ತಾಳೆ, ನೀವಿವತ್ತು ತುಂಬಾನೇ ಬ್ಯುಸಿ ಆಗಿರ್ಬೇಕು. ಆದ್ರೆ ಶಿಯಾನ್ ಅವಳನ್ನ ಇಗ್ನೋರ್ ಮಾಡ್ತಾ ಅಲ್ಲಿಂದ ಹೋಗೋದಕ್ಕೆ ಶುರು ಮಾಡ್ತಾನೆ. ಆಗ ಶೂಯಿ ಕೂಡ ಶಿಯಾನ್ ಇಂದಲೇ VIP ದಾರಿನಲ್ಲಿ ಒಳಗಡೆ ಹೋಗ್ತಾಳೆ. ಅಲ್ಲಿ ಯೂನಿ ಕೂತಿರೋದನ್ನ ನೋಡಿ ಶಿಯಾನ್ ಹತ್ರ ಕೇಳ್ತಾಳೆ, ಯೂನಿ ನನ್ಗಿಂತ ಚೆನ್ನಾಗಿ ಇಂಟರ್ವ್ಯೂ ಮಾಡ್ತಾಳ ಅಂತ ಕೇಳ್ತಾಳೆ. ಆಗ ಶಿಯಾನ್ ಹೇಳ್ತಾನೆ, ಇನ್ವಿಟೇಟ್ ಕಾರ್ಡ್ ಅನ್ನ ಕಳ್ಸೋ ಕೆಲ್ಸ ನಂದಲ್ಲ ಅಂತ ಹೇಳಿ ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಅವನ ಅಸಿಸ್ಟೆಂಟ್ ಚಿನ್ ಬಂದು ಶಿಯಾನ್ಗೆ ಹೇಳ್ತಾನೆ, ನೀವು ಫ್ರಂಟ್ ಸೀಟಲ್ಲಿ ಕೂತ್ಕೊಳ್ಳಿ, ಶಿಯಾನ್ ನಿಮ್ಗಾಗಿ ಫ್ರಂಟ್ ಸೀಟನ್ನ ಅರೇಂಜ್ ಮಾಡೋದಿಕ್ಕೆ ಹೇಳಿದ್ರು, ಆದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಿಸ್ಟೇಕ್ ಆಗಿದೆ, ನಿಮಗ್ ಬರ್ಬೇಕಾಗಿರೋ ಇನ್ವಿಟೇಟ್ ಕಾರ್ಡು ಯೂನಿಗ್ ಹೋಗಿದೆ. ಆಗ ಶೂಯಿ ಹೇಳ್ತಾಳೆ, ಪರವಾಗಿಲ್ಲ, ನನ್ ಜೊತೆ ನಾನಿಬ್ರು ಫ್ರೆಂಡ್ಸ್ ಇದ್ದಾರೆ, ಅವರು ಕೂಡ ನನ್ ಜೊತೆ ಫ್ರಂಟ್ ಸೀಟಲ್ಲಿ ಕೂತ್ಕೋಬಹುದಾ, ಕೂತ್ಕೊಂಡ್ರೆ ಯಾವುದೇ ಸಮಸ್ಯೆ ಕೂಡ ಆಗೋದಿಲ್ವಾ ಅಂತ ಕೇಳ್ತಾಳೆ. ಆಗ ಚಿನ್ ಕೂತ್ಕೋಬಹುದು ಅಂತ ಹೇಳ್ತಾನೆ. ಇದಾದ್ಮೇಲೆ ಬಾಯ್ ಜಿಯು ಶೂಯಿ ಜೊತೆಲೆ ಫ್ರಂಟ್ ಸೀಟಲ್ಲಿ ಕೂತಿರ್ತಾರೆ. ಅಷ್ಟರಲ್ಲಿ ಯು ಇಂದ ಶೂಯಿಗೆ ಮೆಸೇಜ್ ಬರುತ್ತೆ, ನೀವು ಕಾನ್ಫಿಡೆನ್ಷಿಯಲ್ಗೆ ಬಂದಿದ್ದೀರಾ? ಆಗ ಶೂಯಿ ಮೆಸೇಜ್ ಮಾಡ್ತಾಳೆ, ಹೌದು, ನಾವು ಆಮೇಲೆ ಸಿಗೋಣ ಅಂತ ಹೇಳಿ ರಿಪ್ಲೈ ಮಾಡ್ತಾಳೆ. ಕಾನ್ಫಿಡೆನ್ಷಿಯಲ್ ಶುರುವಾಗುತ್ತೆ. ಶಿಯಾನ್ ಸ್ಟೇಜ್ ಮೇಲೆ ಎಂಟ್ರಿ ಆಗುತ್ತೆ. ಅದೇ ಸಮಯಕ್ಕೆ ಶೂಯಿ ಕೂಡ ಶಿಯಾನ್ಗೆ ಮೆಸೇಜ್ ಮಾಡ್ತಾಳೆ. ಶಿಯಾನ್ ಅವಳು ಕಳಿಸಿರೋ ಮೆಸೇಜ್ನ ನೋಡ್ತಾನೆ, ಆದ್ರೆ ಸ್ಟೇಜ್ ಮೇಲೆ ಇರೋದ್ರಿಂದ ಯಾವುದೇ ರಿಪ್ಲೈ ಕೂಡ ಮಾಡಿರೋದಿಲ್ಲ. ಕಾನ್ಫಿಡೆನ್ಷಿಯಲ್ ಶುರುವಾಗಿರುತ್ತೆ. ಶೂಯಿ ಜಿಯುನ ಕೇಳ್ತಾಳೆ, ನೀನು ಆರಾಮಾಗಿದ್ಯಾ? ಆಗ ಜಿಯು ಹೇಳ್ತಾಳೆ, ಶಿಯಾನ್ ನನ್ನನ್ನೇ ನೋಡ್ತಿದ್ದಾನೆ, ನನ್ಗೆ ಭಯ ಆಗ್ತಿದೆ. ಆಗ ಶಿಯಾನ್ನ ನೋಡಿ ಜಿಯುಗೆ ಹೇಳ್ತಾಳೆ, ಶಿಯಾನ್ ನೋಡ್ತಿರೋದು ನಿನ್ನಲ್ಲ, ನನ್ನನ್ನ. ಆಗ ಜಿಯು ಮನಸ್ಸಿನಲ್ಲೇ ಶೂಯಿಗೆ ಓವರ್ ಕಾನ್ಫಿಡೆಂಟು ಜಾಸ್ತಿ. ನೆಕ್ಸ್ಟ್ ಗುಹಾನ್ ಬಾಯ್ನ ನೋಡಿದ್ರೆ ಬಾಯ್ ಕೂಡ ಗುಹಾನ್ನ ನೋಡ್ತಾಳೆ. ಇದಾದ್ಮೇಲೆ ಜಿಯುಗೆ ಕಾನ್ಫಿಡೆನ್ಷಿಯಲ್ ತುಂಬಾನೇ ಬೋರಿಂಗ್ ಅಂತ ಅನಿಸ್ತಿರುತ್ತೆ. ಶೂಯಿಗೆ ಹೇಳ್ತಾಳೆ, ನಾನು ಹೊರಗಡೆ ಹೋಗ್ತೀನಿ, ರೆಸ್ಟ್ ರೂಮ್ಗೆ ಹೋಗ್ಬೇಕು ಅಂತ ಹೇಳಿ ಎದ್ದು ಅಲ್ಲಿಂದ ಹೋಗ್ತಾಳೆ. ಶಿಯಾನ್ ಜಿಯು ಹೋಗ್ತಿರೋದನ್ನ ನೋಡಿ ಇಲ್ಲಿಗೆ ಮೊದಲನೇ ಪಾರ್ಟ್ ಕಂಪ್ಲೀಟ್ ಆಯ್ತು ಅಂತ ಹೇಳ್ತಾನೆ. ಶೂಯಿ ಶಿಯಾನ್ನ ಸ್ಟೇಜ್ ಮೇಲೆ ನೋಡಿ ನೋಡ್ತಾ ಇದ್ರೆ ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದ್ದಾರೆ ಅಂತ ಹೇಳಿ ಬಾಯ್ಗೆ ಹೇಳ್ಬೇಕು ಅಂತ ನೋಡ್ತಾಳೆ, ಆದ್ರೆ ಬಾಯ್ ಕೂಡ ಪಕ್ಕದಲ್ಲಿ ಇರೋದಿಲ್ಲ. ಇದಾದ್ಮೇಲೆ ಬೂಯಿಂಗ್ ಅನ್ನೋ ಹೆಸರಿನ ರಿಪೋರ್ಟರ್ ಶೂಯಿ ಹತ್ರ ಬಂದು ಕೂತ್ಕೋತಾರೆ. ಇವನು ಕೂಡ ಜರ್ನಲಿಸ್ಟ್ ಆಗಿರ್ತಾನೆ. ನಾನೊಬ್ಬ ಇಂಟರ್ನ್, ನಿಮ್ ವೀಲ್ ಚಾಟ್ ಅನ್ನ ತಗೋಬಹುದಾ ಅಂತ ಕೇಳ್ತಾನೆ. ಇಬ್ರು ಕೂಡ ಅವ್ರ ವೀಲ್ ಚಾಟ್ ನ ಶೇರ್ ಮಾಡ್ತಿದ್ರೆ ಶಿಯಾನ್ ಅದನ್ನ ನೋಡಿ ಅವನಿಗೆ ತುಂಬಾನೇ ಜಲಸಿ ಆಗ್ತಿರುತ್ತೆ. ಶೂಯಿನ ಅವನ ಹತ್ರ ಬರದಿ ಕೇಳ್ತಾನೆ. ಶೂಯಿಗೆ ಮಾತ್ರ ಅವ್ನು ನೋಡ್ತಿರೋದನ್ನ ನೋಡಿ ತುಂಬಾನೇ ಖುಷಿ ಆಗ್ತಿರುತ್ತೆ. ಶಿಯಾನ್ ಹತ್ರ ಬಂದು ಕೇಳ್ತಾಳೆ, ನಾ ನಿಮಗೆ ಏನ್ ಸಹಾಯ ಮಾಡ್ಬೇಕು? ಆಗ ಶಿಯಾನ್ ಕೇಳ್ತಾನೆ, ನಿನ್ ಪಕ್ಕ ಕೂತಿದ್ದ ಜರ್ನಲಿಸ್ಟ್ ಎಲ್ಲೋದ್ರು? ಆಗ ಶೂಯಿ ಮನಸ್ಸಿನಲ್ಲಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಶಿಯಾನ್ ಕೇಳ್ತಿರೋದು ಜಿಯು ಬಗ್ಗೆ. ಸ್ಪೀಚ್ ಕೊಡ್ತಿರ್ಬೇಕಾದ್ರೆ ಸ್ಟೇಜ್ ಮೇಲೆ ನೋಡ್ತಾ
ಇದ್ದಿದ್ದು ನನ್ನನ್ನಲ್ಲ, ಬದಲಾಗಿ ಜಿಯುನ ಅವಳ ಬಗ್ಗೆ ಕೇಳೋದಕ್ಕೆ ನನ್ನನ್ನು ಇಲ್ಲಿಗೆ ಕರೆದಿದ್ದಾರಾ ಅಂತ ಯೋಚನೆ ಮಾಡಿ ಅವಳು ಆಗ್ಲೇ ಹೊರಟೋದ್ಲು ಅಂತ ಹೇಳ್ತಾಳೆ. ಆಗ ಶಿಯಾನ್ ಕಾಲ್ ಮಾಡೋದಕ್ಕೆ ಹೇಳ್ತಾಳೆ. ಶೂಯಿ ಜಿಯುಗೆ ಕಾಲ್ ಮಾಡ್ತಾಳೆ. ಅವಳು ಕಾಲ್ ನೋಡ್ತಿದ್ದಾಗೆ ಶೂಯಿ ನನ್ನನ್ನು ಮತ್ತೆ ಕಾನ್ಫಿಡೆನ್ಷಿಯಲ್ ಹಾಲಿಗೆ ಕರೆಯೋದಕ್ಕೆ ಅಂತ ಕಾಲ್ ಮಾಡಿದ್ದಾರೆ ಅಂತ ಅನ್ಕೊಂಡು ಕಾಲ್ನ ರಿಸೀವ್ ಮಾಡ್ತಾಳೆ. ಆಗ ಶೂಯಿ ಕೇಳ್ತಾಳೆ, ನೀನು ಎಲ್ಲಿದ್ಯಾ? ಆಗ ಜಿಯು ಹೇಳ್ತಾಳೆ, ನಾನು ಲಾನ್ ಅಲ್ಲಿದ್ದೀನಿ. ಆಗ ಶೂಯಿ ಶಿಯಾನ್ ಮುಂದೆ, ನಿನಗೆ ಹುಷಾರಿಲ್ಲ ಅಂದ್ರೆ ಬರೋದಿಕ್ಕೆ ಹೋಗ್ಬೇಡ, ನೀನು ರೆಸ್ಟ್ ಮಾಡು ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾಳೆ. ಆದ್ರೆ ಜಿಯುಗೆ ಶೂಯಿ ಏನ್ ಹೇಳ್ತಿದ್ದಾಳೆ ಅಂತ ಏನು ಕೂಡ ಅರ್ಥ ಆಗೋದಿಲ್ಲ. ಇದಾದ್ಮೇಲೆ ಶೂಯಿ ಶಿಯಾನ್ಗೆ ಹೇಳ್ತಾಳೆ ಅವಳಿಗೆ ಹುಷಾರಿಲ್ಲ, ಹೊರಟೋದ್ಲಂತೆ. ಆಗ ಶಿಯಾನ್ ಕೇಳ್ತಾನೆ ಅವಳಿಗೆ ಏನಾಯ್ತು? ಆಗ ಶೂಯಿ ಹೇಳ್ತಾಳೆ ಅವಳಿಗೆ CEO ಕೋಬಿಯಾ ನಿಮ್ ತರ CEO ನೋಡಿದ್ರೆ ಸಡನ್ ಆಗಿ ಏನಾದ್ರೂ ಆಗುತ್ತೆ, ಆದ್ರೆ ನಾನು ಜಿಯುಗಿಂತ ಡಿಫ್ರೆಂಟು, ನಿಮ್ಮನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಅವನ ಅಸಿಸ್ಟೆಂಟ್ ಬಂದು ಸೆಕೆಂಡ್ ಕಾನ್ಫಿಡೆನ್ಷಿಯಲ್ ಶುರುವಾಗ್ತಿದೆ ಅಂತ ಹೇಳ್ತಾನೆ. ಶಿಯಾನ್ ಅಲ್ಲಿಂದ ಹೋಗ್ತಾನೆ. ಮತ್ತೊಂದ್ ಕಡೆ ಜಿಯುನ ನೋಡ್ತೀವಿ, ಕಾಫಿ ತಗೊಳ್ಳೋದಿಕ್ಕೆ ಅಂತ ಬಂದಿರ್ತಾಳೆ. ಆದ್ರೆ ಆ ಮಿಷಿನು ಸರಿಯಾಗಿ ಕೆಲಸ ಮಾಡ್ತಿರಲ್ಲ. ಅಲ್ಲಿಗೆ ಯು ಕೂಡ ಬರ್ತಾನೆ. ಯುನ ನೋಡಿ ಜಿಯು ಹಾಗೆ ನೋಡ್ತಾ ನಿಂತಿರ್ತಾಳೆ. ಅವಳು ತಗೋಬೇಕಿದ್ದ ಕಾಫಿ ಹೊರ್ಗಡೆ ಬರುತ್ತೆ. ಯು ಅದನ್ನ ಜಿಯು ಕೈಗೆ ಕೊಡ್ತಾನೆ. ಅವಳು ಥ್ಯಾಂಕ್ಸ್ ಹೇಳ್ಬೇಕು ಅನ್ನೋಷ್ಟರಲ್ಲಿ ಯು ಅಲ್ಲಿಂದ ಹೊರಟೋಗಿರ್ತಾನೆ. ನೆಕ್ಸ್ಟ್ ಬಾಯ್ ಜಿಯು ಇಬ್ರು ಕೂಡ ಕಾನ್ಫಿಡೆನ್ಷಿಯಲ್ ಹಾಲ್ಗೆ ಬಂದು ಕೂತ್ಕೋತಾರೆ. ಗಾನ್ ಕಂಪ್ನಿ ಕಡೆಯಿಂದ ಯು ಸ್ಪೀಚ್ ಕೊಡೋದಕ್ಕೆ ಶುರು ಮಾಡ್ತಾರೆ. ಜಿಯುಗೆ ಯುನ ನೋಡಿ ತುಂಬಾನೇ ಖುಷಿ ಆಗುತ್ತೆ. ಅವನ ವಾಯ್ಸ್ನ ಕೇಳ್ತಿದ್ದಾಗೆ ಮನಸ್ಸಿನಲ್ಲೇ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ನಾನು ಅವತ್ತು ಕೇಳಿದ ವಾಯ್ಸು ಇದೆ ಅಲ್ವಾ ಅಂತ ನೆನಪು ಮಾಡ್ಕೊಂಡು ಯುನ ನೋಡ್ತಾ ಅವಳಿಗೆ ತುಂಬಾನೇ ಖುಷಿ ಆಗ್ತಿದೆ. ಇವನ ವಾಯ್ಸ್ ಎಷ್ಟು ಚೆನ್ನಾಗಿದೆ, ನೋಡೋದಿಕ್ಕೂ ಕೂಡ ಹ್ಯಾಂಡ್ಸಮ್ ಆಗಿದ್ದಾನೆ ಅಂತ ಹೇಳಿ ಸ್ಮೈಲ್ ಮಾಡ್ತಾಳೆ. ಶಿಯಾನ್ ಇಲ್ಲಿಗೆ ಕಾನ್ಫಿಡೆನ್ಷಿಯಲ್ ಎಂಡ್ ಆಯ್ತು ಅಂತ ಹೇಳಿ ಶೂಯಿ ಕಡೆ ನೋಡ್ತಾರೆ. ಆದ್ರೆ ಅವಳು ಮನಸ್ಸಲ್ಲೇ ಅನ್ಕೋತಾಳೆ ಈಗಲೂ ಕೂಡ ಜೀವನೇ ನೋಡ್ತಿದ್ದಾರೆ ಅಂತ ಮನಸ್ಸಿನಲ್ಲೇ ಫೀಲ್ ಮಾಡ್ಕೋತಾಳೆ. ಪ್ರೆಸ್ನವರೆಲ್ಲರೂ ಬಂದು ಶಿಯಾನ್ನ ಕ್ವಶನ್ ಮಾಡ್ತಿದ್ರೆ ಶೂಯಿ ಮಾತ್ರ ಎದ್ದು ಅಲ್ಲಿಂದ ಹೋಗ್ತಾಳೆ. ಶಿಯಾನ್ ಅವಳು ಹೋಗ್ತಿರೋದನ್ನ ನೋಟಿಸ್ ಮಾಡ್ತಾನೆ. ನೆಕ್ಸ್ಟ್ ಶೂಯಿ ಯು ಜೊತೆ ಮಾತಾಡ್ತಾ ನಿಂತಿರ್ತಾಳೆ. ಅಷ್ಟರಲ್ಲಿ ಅವಳಿಗೆ ಜಿಯುಗಿಂದ ಕಾಲ್ ಬರುತ್ತೆ. ಅವಳು ಕೇಳ್ತಾಳೆ ಸ್ಟೇಜ್ ಮೇಲೆ ಸ್ಪೀಚ್ ಕೊಡ್ತಿದ್ರಲ್ಲ ಅವ್ರ ಹೆಸರೇನು? ಆಗ ಶೂಯಿ ಹೇಳ್ತಾಳೆ ಅವ್ರ ಹೆಸರು ಶಿಯಾನ್ ಅಂತ. ಆಗ ಜಿಯು ಮನಸ್ಸಿನಲ್ಲೇ ಎಲ್ಲರೂ ಕೂಡ ನನ್ನ ಅಂಕಲ್ ಇಂದಲೇ ಬಿದ್ದಿದ್ದಾರೆ, ಬೇರೆ ಯಾರು ಸಿಗೋದಿಲ್ವಾ ಇವ್ರಿಗೆ ಅಂತ ಹೇಳಿ ಮನಸ್ಸಿನಲ್ಲೇ ಬೈಕೋತಿರ್ಬೇಕಾದ್ರೆ ಅಲ್ಲಿಗೆ ಶಿಯಾನ್ ಬಂದು ಇದು ನಿನ್ ಮೊದಲನೇ ಪ್ರೆಸ್ ಕಾನ್ಫಿಡೆನ್ಷಿಯಲ್, ಇದನ್ನ ಅರ್ಧಕ್ಕೆ ಬಿಟ್ಟು ಯಾಕೋದೆ ನೀನು, ಇದರಿಂದ ಕಲಿಯೋದು ತುಂಬಾ ಇದೆ ಅಂತ ಬೈತಾ ಇದ್ರೆ ಜಿಯು ಶಿಯಾನ್ ಕೈನ ಇಟ್ಕೊಂಡು ಅಂಕಲ್ ನನ್ನನ್ನ ಕ್ಷಮಿಸ್ಬಿಡಿ, ಮತ್ತೆ ಈ ರೀತಿ ಆಗಲ್ಲ ಅಂತ ಹೇಳಿ ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಅವಳು ಹೋಗೋದನ್ನ ತಡೆದು ಅವಳಿಗೆ ಬೈತಾನೆ ಇರ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಶೂಯಿ ಯು ಕೂಡ ಬರ್ತಾರೆ. ಶಿಯಾನ್ ಜಿಯು ಜೊತೆಲಿರೋದನ್ನ ನೋಡಿ ಶೂಯಿ ಮನಸ್ಸಿನಲ್ಲೇ ಶಿಯಾನ್ ಜಿಯು ಜೊತೆ ಫ್ಲರ್ಟ್ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಿರ್ತಾಳೆ. ಜಿಯು ಶೂಯಿನ ನೋಡಿ ಶಿಯಾನ್ಗೆ ಹೇಳ್ತಾಳೆ ಅಂಕಲ್ ಶೂಯಿ ನಮ್ಮನ್ನೇ ನೋಡ್ತಿದ್ದಾರೆ, ನೀವು ನನ್ನನ್ನ ಇಲ್ಲಿಂದ ಹೋಗೋದಿಕ್ಕೆ ಬಿಡ್ಲಿಲ್ಲ ಅಂದ್ರೆ ನಮ್ ರಿಲೇಶನ್ಶಿಪ್ ಅವರಿಗೆ ಗೊತ್ತಾಗುತ್ತೆ. ಆಗ ಶಿಯಾನ್ ಕೂಡ ಶೂಯಿನ ನೋಡ್ತಾನೆ. ಜಿಯು ಅಲ್ಲಿಂದ ಹೊರಟೋಗ್ತಾಳೆ. ಆಗ ಶಿಯಾನ್ ಶೂಯಿ ಜೊತೆ ಮಾತಾಡೋದಿಕ್ಕೆ ಅಂತ ಬರ್ತಾನೆ. ಆದ್ರೆ ಅವಳು ಅವ್ನ್ ಬರ್ತಿರೋದನ್ನ ನೋಡಿ ಅಲ್ಲಿಂದ ಹೊರಟೋಗ್ತಾಳೆ. ಶಿಯಾನ್ ಕೂಡ ಶೂಯಿ ಹಿಂದೆಲೆ ಹೋಗ್ತಾನೆ. ಶೂಯಿ ಹೋಗ್ತಿರ್ಬೇಕಾದ್ರೆ ಹಿಂದೆ ತಿರುಗಿ ನೋಡ್ತಾಳೆ. ಶಿಯಾನ್ ಶೂಯಿ ಹಿಂದೆಲೆ ಬರ್ತಿರೋದನ್ನ ನೋಡಿ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾಳೆ. ಮೊದಲು ಶಿಯಾನೇ ನನ್ನನ್ನ ಮಾತಾಡ್ಸೋವರೆಗೂ ನಾನು ಮಾತಾಡಲ್ಲ ಅಂತ ಹೇಳಿ ಅಲ್ಲೇ ನಿಂತ್ಕೋತಾಳೆ. ಯಾಕಂದ್ರೆ ಮುಂದೆ ಹೋಗೋದಕ್ಕೆ ದಾರಿ ಇರಲ್ಲ. ಶಿಯಾನ್ ಬಂದು ನಾನ್ ನಿನ್ನನ್ನ ಮನೆ ಹತ್ರ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಅವಳ ಕೈನ ಇಟ್ಕೊಂಡು ಕರ್ಕೊಂಡು ಹೋಗ್ತಾನೆ. ಇಬ್ರು ಕೂಡ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಶಿಯಾನ್ ಹೇಳ್ತಾನೆ ಇವತ್ತು ಮಳೆ ಬರೋ ಹಾಗಿದೆ. ಆಗ ಶೂಯಿ ಹೇಳ್ತಾಳೆ ನೀವು ನನ್ಗಾಗಿ ಛತ್ರಿ ತಗೊಂಡ್ ಬರ್ತೀರಾ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಶಿಯಾನ್ಗೆ ಕಾಲ್ ಬರುತ್ತೆ. ಅವನು ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಶೂಯಿ ಕಡೆ ನೋಡ್ತಾನೆ. ಅವಳಿಗೆ ನಿದ್ದೆ ಬಂದಿರುತ್ತೆ, ಮಲ್ಕೊಂಡಿರ್ತಾಳೆ. ಅವಳ ತಲೆ ಜಾರ್ತಿರುತ್ತೆ. ಶಿಯಾನ್ ಅದನ್ನ ನೋಡಿ ಅವಳ ತಲೆ ಹತ್ರ ಕೈಯಿಟ್ಟು ಅವಳು ಮಲಗಿದ್ದು ಹೇಳೋವರೆಗೂ ಅದೇ ರೀತಿ ಇರ್ತಾನೆ. ಶೂಯಿ ಕಣ್ ಬಿಟ್ಟು ನೋಡಿದಾಗ ಅವಳ ಕೆನೆ ಹತ್ರ ಶಿಯಾನ್ ಕೈ ಇರೋದನ್ನ ನೋಡಿ ಶಿಯಾನ್ ಹತ್ರ ಕೇಳ್ತಾಳೆ ನಾನು ನಿಮ್ಮನ್ನ ಮತ್ತೆ ಇಂಟರ್ವ್ಯೂ ಮಾಡಬಹುದಾ? ಆಗ ಶಿಯಾನ್ ಹೇಳ್ತಾನೆ ನೀನ್ ಇದ್ರ ಬಗ್ಗೆ ನನ್ನ ಅಸಿಸ್ಟೆಂಟ್ ನ ಕೇಳ್ಬೇಕು. ಆಗ ಶೂಯಿ ಕಾರಿಂದ ಇಳಿದು ಹೋಗ್ತಿರ್ಬೇಕಾದ್ರೆ ಶಿಯಾನ್ ನನ್ನನ್ನ ಮನೆ ಹತ್ರ ಬಿಡೋದಿಕ್ಕೆ ಯಾಕೆ
ನನ್ನನ್ನು ಎಷ್ಟು ಕೇರ್ ಮಾಡ್ತಾರೆ ಅಂತ ಹೇಳಿ ತುಂಬಾನೇ ಖುಷಿ ಪಡ್ತಾಳೆ. ಮನೆ ಒಳಗಡೆ ಬಂದು ಶಿಯಾನ್ ಜಿಯು ಇಬ್ರು ಜೊತೆಲಿ ಇದ್ದಿದ್ದನ್ನ ನೆನಪು ಮಾಡ್ಕೊಂಡು ಅವಳಿಗೆ ಕೋಪ ಬರುತ್ತೆ. ಶಿಯಾನ್ ಇಬ್ರು ಹುಡುಗಿರ್ ಜೊತೆ ಒಂದೇ ಸಾರಿ ಫ್ಲರ್ಟ್ ಮಾಡ್ತಿದಾರ. ಮತ್ತೊಂದ್ ಕಡೆ ಶಿಯಾನ್ ಆಫೀಸಲ್ಲಿ ಇರೋದನ್ನ ನೋಡ್ತೀವಿ. ಗುಹಾನ್ಗೆ ಕಾಲ್ ಮಾಡ್ತಾರೆ. ಮತ್ತೊಂದ್ ಕಡೆ ಶೂಯಿ ಕೂಡ ಬಾಯ್ಗೆ ಕಾಲ್ ಮಾಡ್ತಾಳೆ. ಗುಹಾನ್ ಬಾಯ್ ಇಬ್ರು ಕೂಡ ಜೊತೆಲಿರ್ತಾರೆ. ಅವ್ರಿಗೆ ಒಂದೇ ಸಾರಿ ಕಾಲ್ ಬರುತ್ತೆ. ಶೂಯಿ ಶಿಯಾನ್ ಇಬ್ರು ಕೂಡ ಡ್ರಿಂಕ್ಸ್ ಮಾಡೋದಿಕ್ಕೆ ಕೇಳ್ತಾರೆ. ಆದ್ರೆ ಗುಹಾನ್ ಬಾಯ್ ಇಬ್ರು ಕೂಡ ಬರೋದಿಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಅದನ್ನ ಕೇಳಿ ಶೂಯಿ ಶಿಯಾನ್ ಇಬ್ರಿಗೂ ಕೂಡ ಶಾಕ್ ಆಗುತ್ತೆ. ನೆಕ್ಸ್ಟ್ ಡೇ ಜಿಯು ಆಫೀಸಿಗೆ ಬಂದಿರ್ತಾಳೆ. ಯು ಬಗ್ಗೆ ಇನ್ಫಾರ್ಮೇಶನ್ ನ ಯಾರ ಹತ್ರ ಕೇಳಿ ಕಾಂಟ್ಯಾಕ್ಟ್ ಮಾಡ್ಲಿ ಅಂತ ಯೋಚನೆ ಮಾಡ್ತಿರ್ತಾಳೆ. ಶೂಯಿ ಕೂಡ ಆಫೀಸಿಗೆ ಬಂದಿರ್ತಾಳೆ. ಅವ್ರ ಅಮ್ಮನಿಂದ ಕಾಲ್ ಬಂದಿರುತ್ತೆ. ಅವ್ರಮ್ಮ ಬ್ಲೈಂಡ್ ಡೇಟ್ ಹೋಗೋದಿಕ್ಕೆ ಹೇಳ್ತಾರೆ. ಆದ್ರೆ ಶೂಯಿ ಒಪ್ಕೊಳ್ಳೋದಿಲ್ಲ. ಅವ್ರಮ್ಮ ತುಂಬಾನೇ ಫೋರ್ಸ್ ಮಾಡ್ತಾರೆ. ಅದರಿಂದ ಬ್ಲೈಂಡ್ ಡೇಟ್ಗೆ ಹೋಗೋದಿಕ್ಕೆ ಒಪ್ಕೋತಾಳೆ. ಇದಾದ್ಮೇಲೆ ಮಿಸ್ ಈನಾ ನೋಡ್ತೀವಿ. ಆಫೀಸ್ ಸ್ಟಾಫ್ ಜೊತೆ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಅವ್ರು ಹೇಳ್ತಾರೆ, ನಮ್ಮ ಮ್ಯಾಗ್ಝಿನ್ ತುಂಬಾ ಚೆನ್ನಾಗಿ ಸೇಲ್ ಆಗ್ತಿದೆ. ಇದಕ್ಕೆಲ್ಲ ಕಾರಣ ಶೂಯಿ ಅಂತ ಹೇಳಿ ಅವಳ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಿದ್ರೆ ಇವನಿಗೆ ತುಂಬಾ ಜಲಸಿ ಆಗ್ತಿರುತ್ತೆ. ಸ್ಟಾಫ್ ಎಲ್ರು ಕೂಡ ಶೂಯಿ ಹತ್ರ ಪಾರ್ಟಿ ಕೇಳ್ತಾರೆ. ಆದ್ರೆ ಅವಳು ಏನನ್ನು ಕೂಡ ಮಾತಾಡೋದಿಲ್ಲ. ಇವನಿ ಬಂದು ಶೂಯಿ ಹತ್ರ ಕೇಳ್ತಾಳೆ, ಎಲ್ರು ನಿನ್ ಜೊತೆಲೆ ಮಾತಾಡ್ತಿರೋದು. ಆಗ ಶೂಯಿ ಹೇಳ್ತಾಳೆ, ನಾನು ಇಯರ್ಫೋನ್ ಹಾಕೊಂಡಿದ್ದೆ, ನನ್ಗೇನು ಕೂಡ ಕೇಳಿಸ್ಲಿಲ್ಲ. ಆಗ ಯೂನಿ ಹೇಳ್ತಾಳೆ, ನೀ ನಮ್ಮೆಲ್ರಿಗೂ ಕೂಡ ಪಾರ್ಟಿ ಕೊಡಬೇಕು. ಆಗ ಶೂಯಿ ಹೇಳ್ತಾಳೆ, ಜಾಗನ ನೀವು ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾನು ನೋಡ್ಕೋತೀನಿ. ಆಗ ಜಿಯುಗೆ ನೆನಪಾಗುತ್ತೆ, ನಾನು ಮೊದಲನೇ ಸಾರಿ ಬಂದಾಗ ಶೂಯಿ ಇಯರ್ಫೋನ್ ಹಾಕೊಂಡಿದ್ದಾಳೆ, ಅದರಿಂದ ನನ್ನ ಜೊತೆ ಸರಿಯಾಗಿ ಮಾತಾಡಿಲ್ಲ. ಆದರೆ ಅಂಕಲ್ ಜೊತೆ ನಾನು ಶೂಯಿ ನನ್ನ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಲ್ಲ ಅಂತ ಹೇಳಿ ತಪ್ಪಾಗಿ ಹೇಳ್ದೆ ಅಂತ ಹೇಳಿ ತುಂಬಾನೇ ಫೀಲ್ ಮಾಡ್ಕೋತಾಳೆ. ರಾತ್ರಿ ಜಿಯು ಶಿಯಾನ್ ಇಬ್ರು ಕೂಡ ಕೂತಿರ್ಬೇಕಾದ್ರೆ ಶಿಯಾನ್ಗೆ ಎಲ್ಲಾ ವಿಷಯನೂ ಹೇಳಿ ಶೂಯಿ ಹತ್ರ ನಾನು ಕ್ಷಮೆ ಕೇಳಬೇಕು ಅಂತ ಹೇಳ್ತಾಳೆ. ಹಾಗೆ ಶಿಯಾನ್ಗೂ ಕೂಡ ಶೂಯಿ ಹತ್ರ ಸಾರಿ ಕೇಳೋದಿಕ್ಕೆ ಹೇಳ್ತಾಳೆ. ಯಾಕಂದ್ರೆ ಶಿಯಾನ್ ಶೂಯಿನ ಸರಿಯಾಗಿ ಟ್ರೀಟ್ ಮಾಡ್ತಿಲ್ಲ ಅಂತ ಅನ್ಕೊಂಡಿರ್ತಾಳೆ. ಆಗ ಶಿಯಾನ್ ಜಿಯುಗೆ ಕೆಲವೊಂದು ಅಡ್ವೈಸ್ ಕೊಡ್ತಾನೆ. ಮತ್ತೊಂದ್ ಕಡೆ ಶಿಯು ಬಾಯ್ ಇಬ್ರು ಕೂಡ ಜೊತೆಲಿರ್ತಾರೆ. ಶಿಯು ಬಾಯ್ಗೆ ಹೇಳ್ತಾಳೆ, ಶಿಯಾನ್ಗೆ ಜಿಯು ಪರಿಚಯ ಇದೆ. ಆಗ ಬಾಯ್ ಹೇಳ್ತಾಳೆ, ಶಿಯಾನ್ ರಿಚ್ ಫ್ಯಾಮಿಲಿ, ಹಾಗೆ ಜಿಯುದು ಕೂಡ ರಿಚ್ ಫ್ಯಾಮಿಲಿ ಅನ್ಸುತ್ತೆ, ಅವರಿಬ್ರಿಗೂ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ. ಅವಳ ಮಾತು ಕೇಳಿ ಶೂಯಿಗೆ ಸ್ವಲ್ಪ ಬೇಜಾರಾಗುತ್ತೆ. ಆಗ ಬಾಯ್ ಹೇಳ್ತಾಳೆ, ಯಾಕೆ ನಿನಗೆ ಜಲಸಿ ಆಗ್ತಿದ್ಯಾ? ಆಗ ಶೂಯಿ ಹೇಳ್ತಾಳೆ, ನನ್ಗೆ ಯಾಕೆ ಜಲಸಿ ಆಗುತ್ತೆ, ಆದ್ರೆ ಶಿಯಾನ್ ಮೇಲೆ ನನಗೆ ಸ್ವಲ್ಪ ಫೀಲಿಂಗ್ಸ್ ಇದೆ. ಆಗ ಬಾಯ್ ಹೇಳ್ತಾಳೆ, ನೀನು ಪದೇ ಪದೇ ಶಿಯಾನ್ ನ ಮೀಟ್ ಮಾಡ್ತಿದ್ರೆ ನೋಡಿದವರು ಏನ್ ಅನ್ಕೊಳ್ಳಲ್ಲ. ಶಿಯಾನ್ ರಿಚ್ ಪರ್ಸನ್, ನೋಡೋದಿಕ್ಕೆ ಹ್ಯಾಂಡ್ಸಮ್ ಆಗಿದ್ದಾನೆ, ಅದರಿಂದ ಅವನ ಹಿಂದೆ ಸುತ್ತುತ್ತಾ ಇದೆಯಾ ಅಂತ ಅನ್ಕೋತಾರೆ. ನಿನಗೆ ಇಂಥ ರಿಲೇಶನ್ಶಿಪ್ ಬೇಡ, ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ ಅಂತ ಹೇಳ್ತಾಳೆ. ಆಗ ಶೂಯಿ ಹೇಳ್ತಾಳೆ, ನಾನು ರಿಲೇಶನ್ಶಿಪ್ ನಲ್ಲಿ ಇದ್ರೆ ನನ್ನ ಮನ್ಸೇನ್ ಹೇಳುತ್ತೋ ಅದೇ ರೀತಿ ನಾನು ನಡ್ಕೊಳ್ಳೋದು ಅಂತ ಹೇಳ್ತಾಳೆ. ಮತ್ತೊಂದ್ ಕಡೆ ಶಿಯಾನ ನೋಡ್ತೀವಿ. ಫೋನ್ ನೋಡ್ತಾ ಕೂತಿರ್ತಾನೆ. ಮತ್ತೆ ಶೂಯಿನ ನೋಡ್ತೀವಿ. ಶಿಯಾನ್ ನನ್ ಜೊತೆ ಡಿನ್ನರ್ ಮಾಡೋದಕ್ಕೆ ಬರ್ತಾರ, ಅವ್ರನ್ನು ಕೂಡ ಕಾನ್ಸರ್ಟ್ಗೆ ಇನ್ವೈಟ್ ಮಾಡ್ಲಾ, ಅವ್ರಿಗೆ ಯಾವ ಸಾಂಗ್ ಇಷ್ಟ ಅಂತ ಯೋಚನೆ ಮಾಡ್ತಿರ್ತಾಳೆ. ಮತ್ತೊಂದ್ ಕಡೆ ಶಿಯಾನ್ ಕೂಡ ಅವಳನ್ನ ಕಾನ್ಸರ್ಟ್ಗೆ ಕರ್ಕೊಂಡು ಹೋಗೋದಕ್ಕೆ ಯೋಚನೆ ಮಾಡ್ತಿರ್ತಾನೆ. ಶೂಯಿನ ಯಾರೋ ವೀಲ್ ಚಾಟ್ಗೆ ಆಡ್ ಮಾಡಿರ್ತಾರೆ. ಅದನ್ನ ನೋಡಿ ಅವಳಿಗೆ ಖುಷಿ ಆಗುತ್ತೆ. ಯಾರು ಆಡ್ ಮಾಡಿರೋದು ಅಂತ ಸರ್ಚ್ ಮಾಡಿದಾಗ ಎಸ್ ಅಕ್ಷರ ಇರುತ್ತೆ. ಎಸ್ ಅಂದ್ರೆ ಶಿಯಾನ್, ಅಂದ್ರೆ ನನ್ನನ್ನ ಶಿಯಾನ್ ಆಡ್ ಮಾಡಿದ್ದಾನೆ ಅಂತ ಹೇಳಿ ಅವಳಿಗೆ ತುಂಬಾನೇ ಖುಷಿ ಆಗುತ್ತೆ. ಶಿಯಾನ್ನ ಕಾನ್ಸೆಪ್ಟ್ಗೆ ಇನ್ವೈಟ್ ಮಾಡ್ತಾಳೆ. ಅವನು ಕೂಡ ಒಪ್ಕೋತಾನೆ. ಮತ್ತೊಂದು ಕಡೆ ಬಾಯ್ ಕೂಡ ಗುಹಾನ್ಗೆ ಮೆಸೇಜ್ ಮಾಡಿ ಕಾನ್ಸೆಪ್ಟ್ ಹೋಗೋದಕ್ಕೆ ಇನ್ವೈಟ್ ಮಾಡ್ತಾಳೆ. ಅವನು ಕೂಡ ಒಪ್ಕೋತಾನೆ. ನೆಕ್ಸ್ಟ್ ಡೇ ಶೂಯಿ ಕಾನ್ಸೆಪ್ಟ್ ನಡೆಯೋ ಜಾಗದಲ್ಲಿ ಕಾಯ್ತಿರ್ತಾಳೆ. ಅಲ್ಲಿಗೆ ಶಿಯಾನ್ ಕೂಡ ಬರ್ತಾನೆ. ಅವನನ್ನ ನೋಡ್ತಿದ್ದಾಗೆ ಹಾಗೆ ಅವನನ್ನ ನೋಡ್ತಾ ನಿಂತಿರ್ತಾಳೆ. ಆದ್ರೆ ಇದೆಲ್ಲ ಅವಳ ಕನ್ಸಾಗಿರುತ್ತೆ. ಮಲ್ಕೊಂಡು ಕಾನ್ಸೆಪ್ಟ್ ಬಗ್ಗೆ ಯೋಚನೆ ಮಾಡ್ತಿರೋದ್ರಿಂದ ಅದೇ ಕನ್ಸ್ ಬಿದ್ದಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.